ಅನನ್ಯ ಶವ ನೋಡಿದ್ರಿ ನೀವು? ಶವ ನೋಡಿದೀನಿ. ಸತ್ತೋಗ್ಬಿಟ್ಟಿಲ್ಲ ಅವಾಗ? ಸತ್ತು ಹೋಗಿ ಬಿಟ್ಟಿದ್ದಾಳೆ. ನೀವು ಬಾಡಿ ಹೋಗಿ ನೋಡಿದ್ರ? ಶವದ ಹತ್ರ ಹೋಗಿ ನೋಡಿದ್ರ? ಶವದ ಹತ್ರ ಹೋಗಿ ನೋಡಕ್ಕೆ ನನ್ನನ್ನ ಬಿಟ್ಟಿಲ್ಲ. ಯಾರು ಬಿಡ್ಲಿಲ್ಲ? ಅದೇ ಅಲ್ಲಿ ಕೆಲವು ವ್ಯಕ್ತಿಗಳು ಅಲ್ಲಿದ್ರ ಅವರು ವ್ಯಕ್ತಿಗಳು ಅಲ್ಲಿ ಆ ಕಡೆ ಹೋಗ್ಬೇಡಿ, ಆ ಕಡೆ ಹೋಗ್ಬೇಡಿ, ಅಲ್ಲಿ ಯಾರು ಹೋಗ್ಬಾರ್ದು, ಅಲ್ಲಿ ಹೋಗುವಾಗಿಲ್ಲ ಅಂತ ಹೇಳಿದ್ರು. ನಾನು ಆ ಕಡೆ ಹೋಗ್ಬೇಕಾಗಿದ್ರೆ. ಎಷ್ಟೊತ್ತಿಗೆ ಅದು ನೀವು ನೋಡಿದ್ದು? ಅದು ನೆಕ್ಸ್ಟ್ ಡೇ. ಮತ್ ರಾತ್ರಿ ಎಲ್ಲ ಏನ್ ಮಾಡ್ತಿದ್ರಿ ನೀವು? ರಾತ್ರಿ ಎಲ್ಲ ಹುಡ್ಕಾಡಿದ್ದೀನಿ, ಇಲ್ಲಿ ಈ ಕಡೆ ಇದು ಮಾಡ್ಕೊಳ್ಳಿ, ನಾನು ಒಬ್ಳೇ ಇದ್ದೀನಿ, ನಾನು ಎಲ್ಲಿ ಹೋಗ್ಬೇಕು ಅನ್ನೋದು ನನಗೆ ಗೊತ್ತಿಲ್ಲ. ಒಂದು ಅರವಿಂದ ವಿಮಲನೂ ಸಿಗ್ಲಿಲ್ಲ ನಿಮ್ಗೆ? ಅರವಿಂದ ವಿಮಲನೂ ಸಿಗ್ಲಿಲ್ಲ. ಇದು ನಿಜಾಂಶ. ಇದು ಸೊ ಅನನ್ಯ ಶವ ನೋಡಿದ್ರಿ ನೀವು ಬೆಳಗ್ಗೆ ಹೋಗಿ? ಅಷ್ಟೊತ್ತಿಗೆ ಜನ ಎಲ್ಲ ಬಂದ್ಬಿಟ್ಟಿದ್ರು? ಜನ ಏನು ಬಂದಿಲ್ಲ, ಅಲ್ಲಿ ಬಿಟ್ಟಿದ್ರು. ಅಲ್ಲಿ ಜನ ಯಾರ್ಯಾರು ಹೋಗಿ ಬಂದು ನೀವು ಆ ಕಡೆ ಹೋಗ್ಬಾರ್ದು, ಆ ಕಡೆ ಹೋಗ್ಬಾರ್ದು ಅಂತ ನನ್ನನ್ನ ಈ ಕಡೆ ಕಳಿಸಿದ್ರು ಜನ. ಆಮೇಲೆ ಎಲ್ಲಿ ಹೋಗಿ ನೋಡಿದ್ರಿ ನೀವು ಮತ್ತೆ? ನಾನು ಮತ್ತೆ ಹೋಗಿ ನೋಡಕ್ ಆಗ್ಲಿಲ್ಲ. ನಾನು ಭಯದಿಂದ ನಾನು ವಾಪಸ್ ನನಗೆ ಹೊಡೆದ್ರು. ಅಂದ್ರೆ ವಿವಸ್ತ್ರಳಾಗಿ ಬಿದ್ದಿದ್ದಂತಹ ಅನನ್ಯಳ ಶವನ ನೋಡಿ ನೀವು ಶಾಕ್ ಒಳಗಾದ್ರಿ? ಶಾಕ್ ಒಳಗಾದೆ. ಅಲ್ಲಿಂದ ನಾನು ಈ ಕಡೆ ಬಂದು ಧರ್ಮಸ್ಥಳ ದೊಡ್ಡವರ ಹತ್ರ ಹೇಳಕ್ಕಂತ ಬರ್ಬೇಕು ಅಂತ ನಾನು ಬಂದೆ. ನಾನು ಅಲ್ಲಿಗೂ ಹೋಗ್ಲಿಕ್ಕೆ ಬಿಡ್ಲಿಲ್ಲ. ಅಲ್ಲಿಗೆ ಬಂದ ಅವಾಗ 3 ಜನ ನನ್ನನ್ನ ಕರ್ಕೊಂಡು ಹೋಗಿ ನನ್ನನ್ನು ರೂಮ್ ಅಲ್ಲಿ ಕೂಡಿ ಹಾಕಿದ್ರು. ಯಾರು ಅಂತ ನನಗೂ ಗೊತ್ತಿಲ್ಲ. ಕಣ್ಣಿಗೆ ಬಟ್ಟೆ ಕಟ್ಟಿ ಕೂಡು ಹಾಕಿ ಒಂದು ರಾತ್ರಿ ಅಲ್ಲಿ ಇರಿಸಿಕೊಂಡು ನೆಕ್ಸ್ಟ್ ಡೇ ಬೆಳಿಗ್ಗೆ ನನ್ನನ್ನು ವಿವಸ್ತ್ರ ಮಾಡಿ ಕಳಿಸಿದ್ದಾರೆ. ಸೊ ನೀವು ಮೊನ್ನೆ ನಮ್ಗೆ ರಿಪಬ್ಲಿಕ್ ಕನ್ನಡದಲ್ಲಿ ಮಾತಾಡ್ತಾ ಹೇಳಿದ್ರಿ, ನನ್ನನ್ನ ಎಳ್ಕೊಂಡು ಹೋಗಿ ಕಣ್ಣಿಗೆ ಬಟ್ಟೆ ಹಾಕಿ ಹೊಡೆದ್ರು, ನನ್ನ ತಲೆಗೆ ಹೊಡೆದಿದ್ದಾರೆ. ಎಲ್ಲಿ ಹೊಡೆದ್ರು? ಅದೇ ಒಂದು ಕಡೆ ಬಂದು ಕೂರ್ಸಿಟ್ಟು ಬಿಟ್ಟು ತಲೆಗೆ ಹೊಡೆದಿರೋದು ಸತ್ಯ. ನಾನು ಇಲ್ಲಿಂದ ಹೋಗ್ಬೇಕು ಅಂತ. ಎಲ್ಲಿ ತಲೆಗೆ ಏಟಾಯ್ತು? ಇಲ್ಲಿ ತಲೆಗೆ ಏಟಾಗಿದೆ. ಸೊ ನಿಮ್ ಕೈ ಕಟ್ ಹಾಕಿ ಕೂರ್ಸಿ ತಲೆಗೆ ಹೊಡೆದ್ರು? ಹೌದು. ಆಮೇಲೆ ಏನಾಯ್ತು? ಆಮೇಲೆ ಏನು, ನಾನು ಅಲ್ಲಿಂದ ಹೋಗಿ ಇನ್ನು ಬೆಳ್ತಂಗಡಿಗೆ ಹೋದೆ, ಹೀಗೀಗಾಗಿದೆ ಅಂತ ಹೇಳಿದ್ರೆ ನಾವು ಯಾವ್ದನ್ನು ತಗೊಳ್ಳಲ್ಲ ಅಂತ ಹೇಳಿದ್ರು. ಸೊ ನೀವು ಅಲ್ಲಿಂದ ಅಂದ್ರೆ ಅದಾದ ಮೇಲೆ ನಾನು ಏಟಾಗಿ ಬಂದು ನೆಕ್ಸ್ಟ್ ಬಂದವಾಗ ಅಲ್ಲಿಂದ ಯಾರು ಕರ್ಕೊಂಡು ಹೋದ್ರು ನಿಮ್ಮನ್ನ? ಧರ್ಮಸ್ಥಳದಲ್ಲಿ ಬಿದ್ದಿದ್ರಲ್ಲ ಏಟಾಗಿ? ಧರ್ಮಸ್ಥಳದಲ್ಲಿ ನನ್ನ ಬಟ್ಟೆ ಎಲ್ಲ ಇದಾಗಿತ್ತು, ಬಿದ್ದಿದೆ. ಒಂದು ಹಾಸ್ಪಿಟಲೈಸ್ ಯಾರು ಅಂತ ಗೊತ್ತಿಲ್ಲ ನನಗೆ. ನಿಮ್ಮನ್ನ ಆಸ್ಪತ್ರೆಗೆ ಸೇರಿಸಿದ್ರು? ಯಾರು? ಅವ್ರ ಹೆಸರು ಗೊತ್ತಿಲ್ಲ ನನಗೆ ಮೇಡಮ್. ಯಾರೋ ವ್ಯಕ್ತಿ ಮೈಯಲ್ಲಿ ಬಟ್ಟೆ ಇರ್ಲಿಲ್ಲ ಅನ್ನೋದು ಮಾತ್ರ ನನಗೆ ಗೊತ್ತು. ಹೊಡೆದು ಬಿದ್ದಿದ್ದೀನಿ, ಹೊಡೆದಿರೋದು ಮಾತ್ರ ಗೊತ್ತು, ಮೈಯಲ್ಲಿ ಬಟ್ಟೆ ಇಲ್ಲ ಅನ್ನೋದು ಮಾತ್ರ ಗೊತ್ತು. ಅದಾದ ಮೇಲೆ ನನಗೆ ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ. ಇದು ಸತ್ಯ. ಅದಾದ ಮೇಲೆ ನಾನು ನನಗೆ ಇದು ಬಂದ ತಕ್ಷಣ ನಾನು ಸೀದಾ ಎದ್ದುಕೊಂಡು ಇನ್ನು ಇದು ಆಗೋದಿಲ್ಲ ಅಂತ ಹೇಳ್ಕೊಂಡು ಹೋಗಿದ್ದೀನಿ. ಎಲ್ಲಿಗೆ ಹೋದ್ರಿ? ನಾನು ಇದಕ್ಕೆ ರಿಪ್ಪನ್ಪೇಟೆಗೆ ಹೋದ್ರಿ? ಹೌದು. ಅನನ್ಯ ಶವ ನೋಡಿದ್ರಿ ನೀವು? ಶವ ನೋಡಿದೀನಿ. ಸತ್ತೋಗ್ಬಿಟ್ಟಿಲ್ಲ ಅವಾಗ? ಸತ್ತು ಹೋಗಿ ಬಿಟ್ಟಿದ್ದಾಳೆ. ನೀವು ಬಾಡಿ ಹೋಗಿ ನೋಡಿದ್ರ? ಶವದ ಹತ್ರ ಹೋಗಿ ನೋಡಿದ್ರ? ಶವದ ಹತ್ರ ಹೋಗಿ ನೋಡಕ್ಕೆ ನನ್ನನ್ನ ಬಿಟ್ಟಿಲ್ಲ. ಯಾರು ಬಿಡ್ಲಿಲ್ಲ? ಅದೇ ಅಲ್ಲಿ ಕೆಲವು ವ್ಯಕ್ತಿಗಳು ಅಲ್ಲಿದ್ರ ಅವರು ವ್ಯಕ್ತಿಗಳು ಅಲ್ಲಿ ಆ ಕಡೆ ಹೋಗ್ಬೇಡಿ, ಆ ಕಡೆ ಹೋಗ್ಬೇಡಿ, ಅಲ್ಲಿ ಯಾರು ಹೋಗ್ಬಾರ್ದು, ಅಲ್ಲಿ ಹೋಗುವಾಗಿಲ್ಲ ಅಂತ ಹೇಳಿದ್ರು. ನಾನು ಆ ಕಡೆ ಹೋಗ್ಬೇಕಾಗಿದ್ರೆ. ಎಷ್ಟೊತ್ತಿಗೆ ಅದು ನೀವು ನೋಡಿದ್ದು? ಅದು ನೆಕ್ಸ್ಟ್ ಡೇ. ಮತ್ ರಾತ್ರಿ ಎಲ್ಲ ಏನ್ ಮಾಡ್ತಿದ್ರಿ ನೀವು? ರಾತ್ರಿ ಎಲ್ಲ ಹುಡ್ಕಾಡಿದ್ದೀನಿ, ಇಲ್ಲಿ ಈ ಕಡೆ ಇದು ಮಾಡ್ಕೊಳ್ಳಿ, ನಾನು ಒಬ್ಳೇ ಇದ್ದೀನಿ, ನಾನು ಎಲ್ಲಿ ಹೋಗ್ಬೇಕು ಅನ್ನೋದು ನನಗೆ ಗೊತ್ತಿಲ್ಲ. ಒಂದು ಅರವಿಂದ ವಿಮಲನೂ ಸಿಗ್ಲಿಲ್ಲ ನಿಮ್ಗೆ? ಅರವಿಂದ ವಿಮಲನೂ ಸಿಗ್ಲಿಲ್ಲ. ಇದು ನಿಜಾಂಶ. ಇದು ಸೊ ಅನನ್ಯ ಶವ ನೋಡಿದ್ರಿ ನೀವು ಬೆಳಗ್ಗೆ ಹೋಗಿ? ಅಷ್ಟೊತ್ತಿಗೆ ಜನ ಎಲ್ಲ ಬಂದ್ಬಿಟ್ಟಿದ್ರು? ಜನ ಏನು ಬಂದಿಲ್ಲ, ಅಲ್ಲಿ ಬಿಟ್ಟಿದ್ರು. ಅಲ್ಲಿ ಜನ ಯಾರ್ಯಾರು ಹೋಗಿ ಬಂದು ನೀವು ಆ ಕಡೆ ಹೋಗ್ಬಾರ್ದು, ಆ ಕಡೆ ಹೋಗ್ಬಾರ್ದು ಅಂತ ನನ್ನನ್ನ ಈ ಕಡೆ ಕಳಿಸಿದ್ರು ಜನ. ಆಮೇಲೆ ಎಲ್ಲಿ ಹೋಗಿ ನೋಡಿದ್ರಿ ನೀವು ಮತ್ತೆ? ನಾನು ಮತ್ತೆ ಹೋಗಿ ನೋಡಕ್ ಆಗ್ಲಿಲ್ಲ. ನಾನು ಭಯದಿಂದ ನಾನು ವಾಪಸ್ ನನಗೆ ಹೊಡೆದ್ರು. ಅಂದ್ರೆ ವಿವಸ್ತ್ರಳಾಗಿ ಬಿದ್ದಿದ್ದಂತಹ ಅನನ್ಯಳ ಶವನ ನೋಡಿ ನೀವು ಶಾಕ್ ಒಳಗಾದೆ. ಅಲ್ಲಿಂದ ನಾನು ಈ ಕಡೆ ಬಂದು ಧರ್ಮಸ್ಥಳ ದೊಡ್ಡವರ ಹತ್ರ ಹೇಳಕ್ಕಂತ ಬರ್ಬೇಕು ಅಂತ ನಾನು ಬಂದೆ. ನಾನು ಅಲ್ಲಿಗೂ ಹೋಗ್ಲಿಕ್ಕೆ ಬಿಡ್ಲಿಲ್ಲ. ಅಲ್ಲಿಗೆ ಬಂದ ಅವಾಗ 3 ಜನ ನನ್ನನ್ನ ಕರ್ಕೊಂಡು ಹೋಗಿ ನನ್ನನ್ನು ರೂಮ್ ಅಲ್ಲಿ ಕೂಡಿ ಹಾಕಿದ್ರು. ಯಾರು ಅಂತ ನನಗೂ ಗೊತ್ತಿಲ್ಲ. ಕಣ್ಣಿಗೆ ಬಟ್ಟೆ ಕಟ್ಟಿ ಕೂಡು ಹಾಕಿ ಒಂದು ರಾತ್ರಿ ಅಲ್ಲಿ ಇರಿಸಿಕೊಂಡು ನೆಕ್ಸ್ಟ್ ಡೇ ಬೆಳಿಗ್ಗೆ ನನ್ನನ್ನು ವಿವಸ್ತ್ರ ಮಾಡಿ ಕಳಿಸಿದ್ದಾರೆ. ಸೊ ನೀವು ಮೊನ್ನೆ ನಮ್ಗೆ ರಿಪಬ್ಲಿಕ್ ಕನ್ನಡದಲ್ಲಿ ಮಾತಾಡ್ತಾ ಹೇಳಿದ್ರಿ, ನನ್ನನ್ನ ಎಳ್ಕೊಂಡು ಹೋಗಿ ಕಣ್ಣಿಗೆ ಬಟ್ಟೆ ಹಾಕಿ ಹೊಡೆದ್ರು, ನನ್ನ ತಲೆಗೆ ಹೊಡೆದಿದ್ದಾರೆ. ಎಲ್ಲಿ ಹೊಡೆದ್ರು? ಅದೇ ಒಂದು ಕಡೆ ಬಂದು ಕೂರ್ಸಿಟ್ಟು ಬಿಟ್ಟು ತಲೆಗೆ ಹೊಡೆದಿರೋದು ಸತ್ಯ. ನಾನು ಇಲ್ಲಿಂದ ಹೋಗ್ಬೇಕು ಅಂತ. ಎಲ್ಲಿ ತಲೆಗೆ ಏಟಾಯ್ತು? ಇಲ್ಲಿ ತಲೆಗೆ ಏಟಾಗಿದೆ. ಸೊ ನಿಮ್ ಕೈ ಕಟ್ ಹಾಕಿ ಕೂರ್ಸಿ ತಲೆಗೆ ಹೊಡೆದ್ರು? ಹೌದು. ಆಮೇಲೆ ಏನಾಯ್ತು?
ಆಮೇಲೆ ಏನು ನಾನು ಅಲ್ಲಿಂದ ಹೋಗಿ ಇನ್ನು ಬೆಳ್ತಂಗಡಿಗೆ ಹೋದೆ, ಹೀಗೀಗಾಗಿದೆ ಅಂತ ಹೇಳಿದ್ರು, ನಾವು ಯಾವ್ದನ್ನು ತಗೊಳ್ಳಲ್ಲ ಅಂತ ಹೇಳಿದ್ರು. ಸೊ ನೀವು ಅಲ್ಲಿಂದ ಅಂದ್ರೆ ಅದಾದ ಮೇಲೆ ನಾನು ಏಟಾಗಿ ಬಂದು ನೆಕ್ಸ್ಟ್ ಬಂದವಾಗ ಅಲ್ಲಿಂದ ಯಾರು ಕರ್ಕೊಂಡು ಹೋದ್ರು ನಿಮ್ಮನ್ನ? ಧರ್ಮಸ್ಥಳದಲ್ಲಿ ಬಿದ್ದಿದ್ರಲ್ಲ ಏಟಾಗಿ? ಧರ್ಮಸ್ಥಳದಲ್ಲಿ ನನ್ನ ಬಟ್ಟೆ ಎಲ್ಲ ಇದಾಗಿತ್ತು, ಬಿದ್ದಿದ್ದೆ. ಒಂದು ಹಾಸ್ಪಿಟಲೈಸ್ ಯಾರು ಅಂತ ಗೊತ್ತಿಲ್ಲ ನನಗೆ. ನಿಮ್ಮನ್ನ ಆಸ್ಪತ್ರೆಗೆ ಸೇರಿಸಿದ್ರು? ಯಾರು? ಅವ್ರ ಹೆಸರು ಗೊತ್ತಿಲ್ಲ ನನಗೆ ಮೇಡಮ್. ಯಾರೋ ವ್ಯಕ್ತಿ ಮೈಯಲ್ಲಿ ಬಟ್ಟೆ ಇರ್ಲಿಲ್ಲ ಅನ್ನೋದು ಮಾತ್ರ ನನಗೆ ಗೊತ್ತು. ಹೊಡೆದು ಬಿದ್ದಿದ್ದೀನಿ, ಹೊಡೆದಿರೋದು ಮಾತ್ರ ಗೊತ್ತು, ಮೈಯಲ್ಲಿ ಬಟ್ಟೆ ಇಲ್ಲ ಅನ್ನೋದು ಮಾತ್ರ ಗೊತ್ತು. ಅದಾದ ಮೇಲೆ ನನಗೆ ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ, ಇದು ಸತ್ಯ. ಅದಾದ್ಮೇಲೆ ನೆಕ್ಸ್ಟ್ ನನಗೆ ಇದು ಬಂದ ತಕ್ಷಣ ನಾನು ಸೀದಾ ಎದ್ದುಕೊಂಡು ಇನ್ನು ಇದು ಆಗೋದಿಲ್ಲ ಅಂತ ಹೇಳ್ಕೊಂಡು ಹೋಗಿದ್ದೀನಿ. ಎಲ್ಲಿ ಹೋದ್ರಿ? ನಾನು ಇದಕ್ಕೆ ರಿಪ್ಪನ್ಪೇಟೆಗೆ ಹೋದ್ರಿ? ಹೌದು. ಅನನ್ಯ ಶವ ನೋಡಿದ್ರಿ ನೀವು? ಶವ ನೋಡಿದೀನಿ. ಸತ್ತೋಗ್ಬಿಟ್ಟಿಲ್ಲ ಅವಾಗ? ಸತ್ತು ಹೋಗಿ ಬಿಟ್ಟಿದ್ದಾಳೆ. ನೀವು ಬಾಡಿ ಹೋಗಿ ನೋಡಿದ್ರ? ಶವದ ಹತ್ರ ಹೋಗಿ ನೋಡಿದ್ರ? ಶವದ ಹತ್ರ ಹೋಗಿ ನೋಡಕ್ಕೆ ನನ್ನನ್ನ ಬಿಟ್ಟಿಲ್ಲ. ಯಾರು ಬಿಡ್ಲಿಲ್ಲ? ಅದೇ ಅಲ್ಲಿಯ ಕೆಲವು ವ್ಯಕ್ತಿಗಳು. ಅಲ್ಲಿದ್ರ ಅವರು ವ್ಯಕ್ತಿಗಳು? ಅಲ್ಲಿ ಆ ಕಡೆ ಹೋಗ್ಬೇಡಿ, ಅಲ್ಲಿ ಯಾರು ಹೋಗ್ಬಾರ್ದು, ಅಲ್ಲಿ ಹೋಗುವಾಗಿಲ್ಲ ಅಂತ ಹೇಳಿದ್ರು. ನಾನು ಆ ಕಡೆ ಹೋಗ್ಬೇಕಾಗಿದ್ರೆ. ಎಷ್ಟೊತ್ತಿಗೆ ಅದು ನೀವು ನೋಡಿದ್ದು? ಅದು ನೆಕ್ಸ್ಟ್ ಡೇ. ಮತ್ ರಾತ್ರಿ ಎಲ್ಲ ಏನ್ ಮಾಡ್ತಿದ್ರಿ ನೀವು? ರಾತ್ರಿ ಎಲ್ಲ ಹುಡ್ಕಾಡಿದ್ದೀನಿ, ಇಲ್ಲಿ ಈ ಕಡೆ ಇದು ಮಾಡ್ಕೊಳ್ಳಿ, ನಾನು ಒಬ್ಳೇ ಇದ್ದೀನಿ, ನಾನು ಎಲ್ಲಿ ಹೋಗ್ಬೇಕು ಅನ್ನೋದು ನನಗೆ ಗೊತ್ತಿಲ್ಲ. ಒಂದು ಅರವಿಂದ ವಿಮಲನೂ ಸಿಗ್ಲಿಲ್ಲ ನಿಮ್ಗೆ? ಅರವಿಂದ ವಿಮಲನೂ ಸಿಗ್ಲಿಲ್ಲ. ಇದು ನಿಜಾಂಶ ಇದು. ಸೊ ಅನನ್ಯ ಶವ ನೋಡಿದ್ರಿ ನೀವು ಬೆಳಗ್ಗೆ ಹೋಗಿ? ಅಷ್ಟೊತ್ತಿಗೆ ಜನ ಎಲ್ಲ ಬಂದ್ಬಿಟ್ಟಿದ್ರು? ಜನ ಏನು ಬಂದಿಲ್ಲ, ಅಲ್ಲಿ ಬಿಟ್ಟಿದ್ರು. ಅಲ್ಲಿ ಜನ ಯಾರ್ಯಾರು ಹೋಗಿ ಬಂದು ನೀವು ಆ ಕಡೆ ಹೋಗ್ಬಾರ್ದು ಅಂತ ನನ್ನನ್ನ ಈ ಕಡೆ ಕಳಿಸಿದ್ರು ಜನ. ಆಮೇಲೆ ಎಲ್ಲಿ ಹೋಗಿ ನೋಡಿದ್ರಿ ನೀವು? ನಾನು ಮತ್ತೆ ಹೋಗಿ ನೋಡಕ್ ಆಗ್ಲಿಲ್ಲ. ನಾನು ಭಯದಿಂದ ವಾಪಸ್ ನನಗೆ ಹೊಡೆದ್ರು. ಅಂದ್ರೆ ವಿವಸ್ತ್ರಳಾಗಿ ಬಿದ್ದಿದ್ದಂತಹ ಅನನ್ಯಳ ಶವನ ನೋಡಿ ನೀವು ಶಾಕ್ ಒಳಗಾದೆ. ಅಲ್ಲಿಂದ ನಾನು ಈ ಕಡೆ ಬಂದು ಧರ್ಮಸ್ಥಳ ದೊಡ್ಡವರ ಹತ್ರ ಹೇಳಕ್ಕಂತ ಬರ್ಬೇಕು ಅಂತ ನಾನು ಬಂದೆ. ನಾನು ಅಲ್ಲಿಗೂ ಹೋಗ್ಲಿಕ್ಕೆ ಬಿಡ್ಲಿಲ್ಲ. ಅಲ್ಲಿಗೆ ಬಂದಾವಾಗ 3 ಜನ ನನ್ನನ್ನ ಕರ್ಕೊಂಡು ಹೋಗಿ ನನ್ನನ್ನು ರೂಮ್ ಅಲ್ಲಿ ಕೂಡಿ ಹಾಕಿದ್ರು. ಯಾರು ಅಂತ ನನಗೂ ಗೊತ್ತಿಲ್ಲ. ಕಣ್ಣಿಗೆ ಬಟ್ಟೆ ಕಟ್ಟಿ ಕೂಡಿ ಹಾಕಿ ಒಂದು ರಾತ್ರಿ ಅಲ್ಲಿ ಇರಿಸ್ಕೊಂಡು ನೆಕ್ಸ್ಟ್ ಡೇ ಬೆಳಿಗ್ಗೆ ನನ್ನನ್ನು ವಿವಸ್ತ್ರ ಮಾಡಿ ಕಳಿಸಿದ್ದಾರೆ. ಸೊ ನೀವು ಮೊನ್ನೆ ನಮ್ಗೆ ರಿಪಬ್ಲಿಕ್ ಕನ್ನಡದಲ್ಲಿ ಮಾತಾಡ್ತಾ ಹೇಳಿದ್ರಿ, ನನ್ನನ್ನ ಎಳ್ಕೊಂಡು ಹೋಗಿ ಕಣ್ಣಿಗೆ ಬಟ್ಟೆ ಹಾಕಿ ಹೊಡೆದ್ರು ನನ್ನ ತಲೆಗೆ ಹೊಡೆದಿದ್ದಾರೆ. ಎಲ್ಲಿ ಹೊಡೆದ್ರು? ಅದೇ ಒಂದು ಕಡೆ ಬಂದು ಕೂರ್ಸಿಟ್ಟು ಬಿಟ್ಟು ತಲೆಗೆ ಹೊಡೆದಿರೋದು ಸತ್ಯ. ನಾನು ಇಲ್ಲಿಂದ ಹೋಗ್ಬೇಕು ಅಂತ. ಎಲ್ಲಿ ತಲೆಗೆ ಏಟಾಯ್ತು? ಇಲ್ಲಿ ತಲೆಗೆ ಏಟಾಗಿದೆ. ಸೊ ನಿಮ್ ಕೈ ಕಟ್ ಹಾಕಿ ಕೂರ್ಸಿ ತಲೆಗೆ ಹೊಡೆದ್ರು? ಹೌದು. ಆಮೇಲೆ ಏನಾಯ್ತು? ಆಮೇಲೆ ಏನು ನಾನು ಅಲ್ಲಿಂದ ಹೋಗಿ ಇನ್ನು ಬೆಳ್ತಂಗಡಿಗೆ ಹೋದೆ, ಹೀಗೀಗಾಗಿದೆ ಅಂತ ಹೇಳಿದ್ರು, ನಾವು ಯಾವ್ದನ್ನು ತಗೊಳ್ಳಲ್ಲ ಅಂತ ಹೇಳಿದ್ರು. ಸೊ ನೀವು ಅಲ್ಲಿಂದ ಅಂದ್ರೆ ಅದಾದ ಮೇಲೆ ನಾನು ಏಟಾಗಿ ಬಂದು ನೆಕ್ಸ್ಟ್ ಬಂದವಾಗ ಅಲ್ಲಿಂದ ಯಾರು ಕರ್ಕೊಂಡು ಹೋದ್ರು ನಿಮ್ಮನ್ನ? ಧರ್ಮಸ್ಥಳದಲ್ಲಿ ಬಿದ್ದಿದ್ರಲ್ಲ ಏಟಾಗಿ? ಧರ್ಮಸ್ಥಳದಲ್ಲಿ ನನ್ನ ಬಟ್ಟೆ ಎಲ್ಲ ಇದಾಗಿತ್ತು, ಬಿದ್ದಿದ್ದೆ. ಒಂದು ಹಾಸ್ಪಿಟಲೈಸ್ ಯಾರು ಅಂತ ಗೊತ್ತಿಲ್ಲ ನನಗೆ. ನಿಮ್ಮನ್ನ ಆಸ್ಪತ್ರೆಗೆ ಸೇರಿಸಿದ್ರು? ಯಾರು? ಅವ್ರ ಹೆಸರು ಗೊತ್ತಿಲ್ಲ ನನಗೆ ಮೇಡಮ್. ಯಾರೋ ವ್ಯಕ್ತಿ ಮೈಯಲ್ಲಿ ಬಟ್ಟೆ ಇರ್ಲಿಲ್ಲ ಅನ್ನೋದು ಮಾತ್ರ ನನಗೆ ಗೊತ್ತು. ಹೊಡೆದು ಬಿದ್ದಿದ್ದೀನಿ, ಹೊಡೆದಿರೋದು ಮಾತ್ರ ಗೊತ್ತು, ಮೈಯಲ್ಲಿ ಬಟ್ಟೆ ಇಲ್ಲ ಅನ್ನೋದು ಮಾತ್ರ ಗೊತ್ತು. ಅದಾದ ಮೇಲೆ ನನಗೆ ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ, ಇದು ಸತ್ಯ. ಅದಾದ್ಮೇಲೆ ನೆಕ್ಸ್ಟ್ ನನಗೆ ಇದು ಬಂದ ತಕ್ಷಣ ನಾನು ಸೀದಾ ಎದ್ದುಕೊಂಡು ಇನ್ನು ಇದು ಆಗೋದಿಲ್ಲ ಅಂತ ಹೇಳ್ಕೊಂಡು ಹೋಗಿದ್ದೀನಿ. ಎಲ್ಲಿ ಹೋದ್ರಿ? ನಾನು ಇದಕ್ಕೆ ರಿಪ್ಪನ್ಪೇಟೆಗೆ ಹೋದ್ರಿ? ಹೌದು.